ವರದಿ ಸಂಪುಟದಲ್ಲಿ ಮಂಡನೆಯಾಗಿದೆ. ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು, ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ಹಾಗಾಗಿ ಮುಂದೆ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು, ತಿರಸ್ಕಾರ ಮಾಡ್ಬೋದು. ಆದರೆ ಹೆಚ್ಚಿನ ಅಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂಥ ಸಾಧ್ಯತೆಗಳು ಹೆಚ್ಚಿದಾವೆ. ಹೌದು, ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ, ಓದಕ್ಕೆ ಶುರು ಮಾಡಿದ್ದೀನಿ. ಇನ್ನೂ ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವ? ಈಗೆಲ್ಲ ನೀವೇ ನೋಡಿದ್ದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡಲಿ, ಅವ್ರು ಮಾಡೋದೇ ಬೇಕಲ್ಲ. ಅಲ್ಲಲ್ಲ ನೋಡಿ, ಎಷ್ಟು ವರ್ಷದಿಂದ ಇದು 2015ರಿಂದ ಪ್ರಾರಂಭ ಆಗಿದ್ದು, ಇಲ್ಲಿವರೆಗೂ ಸುಮಾರು 10 ವರ್ಷ ಆಯ್ತಲ್ವಾ? 10 ವರ್ಷ ಆಗಿ ಒಂದು ಸರ್ಕಾರದ ವರದಿ, ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ. ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆನಾದರೂ ಆಗಬೇಕಲ್ಲ. ಸರ್ಕಾರದ ಹಣ 168 ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ? ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ, ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ. ಅದವರು ನಾನು ಇಂಡಿವಿಜುವಲ್ ಆಗಿ ನಾವು ಒಪ್ಪದೇ ಇರ್ಬೋದು, ಬಿಡದೇ ಇರ್ಬೋದು. 75 ಲಕ್ಷ ಮುಸಲ್ಮಾನರು ಇದ್ದಾರೆ, ಹಿಂದೂಗಳ ಜಾತಿಯನ್ನು ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ ಮುಸಲ್ಮಾನರೇ ಜಾಸ್ತಿ ನೋಡಿ, ಆ ರೀತಿ ಯಾರೂ ಮಾಡೋಕ್ಕೆ ಹೋಗಿಲ್ಲ. ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅವರಿಗೆ, ಯಾರಿಗೆ? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ, ಆ ಆಧಾರದ ಮೇಲೆ ಮಾಡಿದ್ದಾರೆ, ಹೋಗಿದ್ದಾರೆ. 1,37,00,000 ಫ್ಯಾಮಿಲಿಗಳಿಗೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಿಗ್ನೇಚರ್ ತೊಗೊಂಡು ಬಂದಿದ್ದಾರೆ. ಯಾರಿಗಾದರೂ ಅನುಮಾನ ಇದ್ದರೆ ಇಂಥ ಊರಿನಲ್ಲಿ ಇಂಥ ಮನೆಗೆ ಹೋಗಿಲ್ಲ ಅಂದರೆ ಅದನ್ನು ಬೇಕಾದರೆ ನೋಡ್ಬೋದು. ಅವರ ಅಲ್ಲಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದರೆ ಯಾವ ಊರಲ್ಲಿ ನೀವು ಎಲ್ಲಿ ಯಾವ ಮನೆಗೆ ಹೋಗಿದ್ರಿ ಅಂತ ಬೇಕಾದ್ರೆ ತೋರಿಸ್ತಾರೆ. ಜಾತಿ ಗಣತಿಯಲ್ಲಿ ಸ್ವಾಮೀಜಿಗಳು ಸೇರಿರ್ತಾರಲ್ಲ, ಯಾರು? ಎಲ್ಲ ಜನಸಂಖ್ಯೆ ಅಂದರೆ ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡೋಕ್ಕಾಗುತ್ತಾ? ಎಲ್ಲರೂ ಸೇರಿ ಸ್ವಾಮೀಜಿಗಳು ಹೇಳಿದ್ರು ತಮ್ಮ ಮಠಕ್ಕೆ ಬಂದಿಲ್ಲ, ನಮ್ಮನ್ನು ಯಾರೂ ಕೇಳಲಿಲ್ಲ. ಅದು ನೋಡೋಣ, ಪರಿಶೀಲನೆ ಮಾಡಲಿ. ಅಲ್ಲ, ಪರಿಶೀಲನೆ ಮಾಡೋಣ. ಒಂದು ವೇಳೆ ಆ ರೀತಿ ಆಗಿದ್ದರೆ ಅದಕ್ಕೇನು ಉತ್ತರ ಮಾಡಬೇಕು, ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ, ಅದು ಮಾಡೋಣ. ಇನ್ನೊಂದು ಜಾತಿ ಜನಗಣತಿಗಿಂತ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಆಗಬೇಕಾಗಿದೆ. ನೋಡಿ, ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವರಿಗೆ ಸಿಗಬೇಕು, ಶಿಕ್ಷಣ ಅವ್ರಿಗೆ ಸಿಗಬೇಕು, ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು. ಹಿಂದೆ ಉಳಿದಿದ್ದಾರೆ ಸಮಾಜ, ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನು ಮುಂದಕ್ಕೆ ತರುವಂಥದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು. ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು. ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು.